ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರು ಬಡವರ ವಿರುದ್ಧ ಯುದ್ಧವನ್ನು ಸಾರಿದ್ದಾರೆ. ಯಾರ ವಿರುದ್ಧ? ಬಡವರ ವಿರುದ್ಧ ಯುದ್ಧವನ್ನು ಸಾರಿದ್ದಾರೆ. ಬಡವರು ಅಂದ್ರೆ ಯಾರು? ಬಿಪಿಎಲ್ ಕುಟುಂಬ, ಬಿಲೋ ಪಾವರ್ಟಿ ಲೆವೆಲ್ ಕುಟುಂಬಗಳು, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಅದೇ ಪ್ರಕಾರ ಕೊಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರಕ್ಕೆ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಇವತ್ತಿನ ಮಾತಲ್ಲ. 2013ರಿಂದ 2018ವರೆಗೂ ನಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ತಲಾ ಕುಟುಂಬದ ಸದಸ್ಯರಿಗೆ 7 ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ವಿ. ನಮ್ಮ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದರೆ 7 ಕೆಜಿ ಅಕ್ಕಿಯಿಂದ ಇವರು 4 ಕೆಜಿಗೆ ಅಕ್ಕಿಗೆ ಇಳಿಸ್ಬಿಟ್ರು. ಅಂದ್ರೆ ಬಿಜೆಪಿ ಪಕ್ಷ ಬಡವರ ಪರದಿಂದ ಬಿಪಿಎಲ್ ಕುಟುಂಬದ ಪರ ಇಲ್ಲ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅದರಲ್ಲಿ ಒಂದು ಶಕ್ತಿ ಉಚಿತ ಪ್ರಯಾಣ, ಮಹಿಳೆಯರ ಪ್ರಯಾಣ ಅತ್ಯಂತ ಯಶಸ್ವಿಯಾಗಿ ಆಗ್ತಾ ಇದೆ. ಇದು ಉಳಿದಿರ್ತಕ್ಕಂಥದ್ದು ಅಕ್ಕಿ ಕೊಡುವಂಥದ್ದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಇದೆಲ್ಲ ಕೂಡ ಕಾರ್ಯಕ್ರಮಗಳು ಆಗಸ್ಟ್ 15 ನಾವು ಮಾಡ್ತೀವಿ. ಇದು ಬಿಜೆಪಿಯವರಿಗೆ ತಲುಪೋಕೆ ಆಗ್ತಿಲ್ಲ. ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಏನು ಮಾಡಬಾರ್ದ ಕುತಂತ್ರಗಳನ್ನ ಮಾಡ್ತಾರೆ. ಅವರು ಕುತಂತ್ರಗಳಿಂದಲೇ ಅವ್ರ ಪಕ್ಷ ಬೆಳೆದಿರೋದು. ಕುತಂತ್ರಗಳಿಂದಲೇ ಇಲ್ಲಿ 2 ಬಾರಿ ಸರ್ಕಾರ ರಚನೆ ಮಾಡಿದ್ರು. ಕುತಂತ್ರಗಳ ಜನಕ್ಕೆ ಗೊತ್ತಾಗಿ ಅವ್ರನ್ನ ಇವತ್ತು ಮನೆಯಲ್ಲಿ ವಿರೋಧ ಪಕ್ಷದಲ್ಲಿ ಅಂತ ಅವರಿಗೆ ಜನ ಆದೇಶ ಕೊಟ್ಟಿದ್ದಾರೆ. ಜನ ಆದೇಶ ಕೊಟ್ಟರು ಕೂಡ ಅವರ ಕುತಂತ್ರ ರಾಜಕಾರಣಕ್ಕೆ ಇವತ್ತು ಕೂಡ ಕೊನೆ ಇಲ್ಲ. ಈಗಲೂ ಕೂಡ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಷದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಈ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬಿಜೆಪಿ ಮುಖಂಡರು 10 ಕೆಜಿ ಅಕ್ಕಿ ಕೊಡಲೇಬೇಕು, 1 ಗ್ರಾಮ್ ಕಾಳು ಮಾಡಿ ತಗೋದಿರುತ್ತೆ. ಈಗ ಯಾರೋ ರೇಷನ್ ಬಿಪಿಎಲ್ ಅಕ್ಕಿ ತಗೊಳ್ತಾರೆ ನಮ್ಮವರು ಬಿಜೆಪಿಯವರು. ಇವರೆಲ್ಲ ಸೋನಾ ಮಸೂರಿ ಅಕ್ಕಿ ತಿನ್ನೋದು ಬಿಜೆಪಿಯವರು. ಕಾಂಗ್ರೆಸ್ ಬಡವರು ತಿನ್ನೋದು ಈ ಅಕ್ಕಿ. ಬಿಜೆಪಿ ಯಾರು ಕೂಡ ಬಿಜೆಪಿ ಮುಖಂಡರು ಈ ಅಕ್ಕಿ ಯಾರು ತಿನ್ನೋದಿಲ್ಲ. ಅವರೆಲ್ಲ ಸೋನಾ ಮಸೂರಿ ತಿನ್ನೋದವರು ಅಲ್ವಾ. ಆಮೇಲೆ ಇಲ್ಲಾಂದ್ರೆ ಕ್ಯಾಶ್ ಕೊಟ್ಬಿಡ್ಬೇಕಂತೆ. ಕ್ಯಾಶ್ ಕೊಟ್ಬಿಟ್ರೆ ಕ್ಯಾಶ್ ತಿನ್ನಕ್ಕಾಗತ್ತಾ ಅಲ್ವಾ. ನಾವು ಮಾರ್ಕೆಟ್ ಇಂದ ಕೊಂಡ್ಕೊಡಿ ಅಂತ ಹೇಳ್ತಾರೆ. ಇವರ ಹತ್ರ ಸಲಹೆ ತಗೋಬೇಕ ನಾವು. ಕಾಂಗ್ರೆಸ್ನವರು ಯಾವತ್ತೂ ಕೂಡ ನುಡಿದಂತೆ ನಡೆಯುವವರು. ನಮ್ಮ ಪಕ್ಷ 2013ರಲ್ಲಿ ಅಧಿಕಾರಕ್ಕೆ ಬಂತು, 18ವರೆಗೂ ಅಧಿಕಾರದಲ್ಲಿದ್ವಿ. 165 ಭರವಸೆಗಳನ್ನು ನಮ್ಮ ಪಕ್ಷ ಕೊಟ್ಟಿತ್ತು. ಅಷ್ಟು ಭರವಸೆಗಳಲ್ಲಿ 158 ಭರವಸೆಗಳನ್ನ 165ರಲ್ಲಿ 158 ಭರವಸೆಗಳನ್ನು ನಮ್ಮ ಪಕ್ಷ ಈಡೇರಿಸಿತ್ತು. ಮತ್ತೆ ನುಡಿದಂತ ನಡೆಯುವ ಪಕ್ಷ. ನಾವು ವಚನ ಭ್ರಷ್ಟರಲ್ಲ ನಿಂತರ ಬಿಜೆಪಿ ಇರ್ತಾರ. ಬಿಜೆಪಿ ಇರ್ತಾರೆ ಯಾಕೆ ಹೇಳ್ತೀನಿ ಅಂದ್ರೆ, ಬಿಜೆಪಿ ಅವರು 2018ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ 600 ಆಶ್ವಾಸನೆ ಕೊಟ್ಟು ಪ್ರಣಾಳಿಕೆಗಳಲ್ಲಿ ಎಷ್ಟು 600 ಆಶ್ವಾಸನೆ. 4 ವರ್ಷ ಅಧಿಕಾರದಲ್ಲಿದ್ರು 600 ಆಶ್ವಾಸನೆಯಲ್ಲಿ ಅವ್ರು ಈಡೇರಿಸಿದ ಕೇವಲ 60 ಆಶ್ವಾಸನೆ, 10% ಅವ್ರ ಆಶ್ವಾಸನೆ ಈಡೇರಿಸಿದ್ದು. ಇವತ್ತು ನಮಗೆ ಬಂದ್ಬಿಟ್ಟು ಇವರು ನೀತಿ ಹೇಳಕ್ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ನೀವು ಕೊಟ್ಟಿರ್ತಕ್ಕಂಥ 600 ಭರವಸೆಗಳಲ್ಲಿ ನೀವು ಈಡೇರಿಸಿದ ಬರೀ 60. ನೀವು ನಮ್ಗೆ ನೀತಿ ಪತ್ರ ಹೇಳೋಕೆ ಬೇಡ. ನಮಗೆ ಮೊದಲು ಕೇಂದ್ರಕ್ಕೆ ಹೋಗಿ ನೀವು ಕೇಂದ್ರದಲ್ಲಿ 2014ರಲ್ಲಿ ಪ್ರತಿ ಕುಟುಂಬಕ್ಕೆ 15 ಲಕ್ಷ ಆಗ್ತೀವಿ ಅಂತ ಹೇಳಿದಾರಲ್ಲ. ಅದನ್ನ ನಿಮ್ಮ ದೇಶದ ಮುಖಂಡರಿದ್ದಾರಲ್ಲ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಅವರು ಜ್ಞಾಪಿಸಿ 15 ಲಕ್ಷ ಪ್ರತಿ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ. ವಚನ ಭ್ರಷ್ಟರಾಗಿರೋದು ನೀವು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ 9 ವರ್ಷದಲ್ಲಿ 18 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ ನೀವು? ಮನಮೋಹನ್ ಸಿಂಗ್ ಅವರಿದ್ದಾಗ 23 ಕೋಟಿ ಜನ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿದ್ರು. ಅದೇ ನಿಮ್ಮ ಅವಧಿನಲ್ಲಿ ಬಿಜೆಪಿ ಸರ್ಕಾರದ ಅವಧಿನಲ್ಲಿ 20 ಕೋಟಿ ಜನ ಬಡತನ ರೇಖೆಗಿಂತ ಕೆಳಕ್ಕೆ ಬಂದಿದ್ದಾರೆ. ಮೊದಲು ಇದನ್ನ ಯೋಚನೆ ಮಾಡಿ ನೀವು. ಈಗಲೂ ಕೂಡ ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ
ನಾವು ಅಕ್ಕಿ ಕೊಡೋದು ಕೊಟ್ಟೇ ಕೊಡ್ತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಕ್ಕಿ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಜನ ಏನ್ ಹೇಳಿದ್ದಾರೆ, ನಮ್ಗೆ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿದ್ದಾರೆ. ನಮ್ಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿ ನಾವು ತಪ್ಪು ಮಾಡಿದಾಗ. ಆದ್ರೆ ಬಡವರ ಪರ ಅಕ್ಕಿ ಕೊಡೋದಕ್ಕೆ ಹೋದಾಗ ನೀವು ಅಡ್ಡಿ ಮಾಡ್ತಾ ಇದ್ದೀರಾ. ಬಡವರ ವಿರೋಧಿಗಳಿದು. ಇದು ಈ ಸಂಘರ್ಷ ಏನು ಗೊತ್ತಾಯಿತು, ಇದು ಬಡವರ ಸಾಹುಕಾರರ ವಿರುದ್ಧ ಸಂಘರ್ಷ. ನಾವು ಬಡವರ ಪರ, ಅವರು ಶ್ರೀಮಂತರ ಪರ, ಅದಾನಿ ಅಂಬಾನಿ ಪರ. ನೀವು ಬಡವರ ಪರ ಇದ್ರೆ ಬಂದು ನಮ್ಮ ಜೊತೆ ನೀವು ಕೂಡ ಹೋರಾಟ ಮಾಡಿ. ಇಷ್ಟು ಹೇಳಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ಕೆ ಮಳೆ ಅಡ್ಡಿಯಾಗಿದೆ. ಆದರೂ ಕೂಡ ತಾವೆಲ್ಲ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೆ. ನಾವು ವಚನ ಭ್ರಷ್ಟ ಆಗೋದಿಲ್ಲ. ಮತ್ತು ಬಿಜೆಪಿಯವರು ಈ ವಚನ ಭ್ರಷ್ಟು ಅಂತ ಒಂದ್ಸರಿ ಅಲ್ಲ 100 ಸರಿ ಹೇಳ್ತೀನಿ. ನೀವು ಮಾಡತಕ್ಕಂಥ ಹಿಂದಿನ ನಿದರ್ಶನಗಳೇ ಹೇಳ್ತೀನಿ. ನಿಮ್ಮಿಂದ ನಾವೇನು ಹೇಳ್ಕೊಳ್ಳೋದೇನು ಬೇಕಾಗಿಲ್ಲ. ನಿಮ್ಮ ಬಡವರ ಬಗ್ಗೆ ಕಾಳಜಿ ಇದ್ದರೆ ಸುಮ್ಮನೆ ಏನಾದ್ರು ಕಲ್ತ್ಕೊಳ್ಳಿ ಅಂತೇಳಿ ನಾನು ಮಾತು ಕೊಡ್ತೇನೆ. ಈಗ ಸಭೆಯನ್ನು ಉದ್ದೇಶಿಸಿ ಮತ್ತೊಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಶಾಸಕರಾದಂತಹ ಸನ್ಮಾನ್ಯ ಸಲೀಂ ಅಹಮದ್ ಅವರು 2 ನಿಮಿಷ ಮಾತನಾಡ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರೇ, ಅಭಿಷೇಕ್ ದತ್ ಅವರೇ, ರಾಣಿ ಸತೀಶ್ ಅವರೇ, ಜಗ್ಗಾ ನಾಯಕರು, ನಾರಾಯಣ ಸ್ವಾಮಿ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ, ಪಕ್ಷದ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರು, ಈಗಾಗಲೇ ರಾಮಲಿಂಗಾರೆಡ್ಡಿ ಹಲವಾರು ವಿಚಾರಗಳು ಹೇಳ್ತಾರೆ. ನಾನು ಹೇಳ್ತೇನೆ, ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ. ಅಕ್ಕಿಯೂ ಕೂಡ ರಾಜಕಾರಣ ಮಾಡ್ತೇನೆ. ನಾವೇನು ಅಕ್ಕಿ ಕಾಂಗ್ರೆಸ್ ಪಕ್ಷ ಕೇಳಿಲ್ಲ. ಈ ರಾಜ್ಯ ಜನರ ಪರವಾಗಿ, ಬಡವರ ಪರವಾಗಿ ಅಕ್ಕಿ ಕೇಳ್ತಾ ಇದ್ದೀವಿ. ಇದನ್ನು ಕೂಡ ರಾಜಕಾರಣ ಮಾಡ್ತೀರಲ್ಲ, ಈ ರಾಜ್ಯದ ಜನತೆ ಕಲಿಸ್ತಾ ಇದ್ದಾರೆ. ನೀವೇನು ನಾವು ಮೊದಲೇ ಗ್ಯಾರಂಟಿ ಮಾಡಿಬಿಟ್ವಿ, ಬಸ್ ಕೊಟ್ಬಿಟ್ವಿ, ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ ಅಂತ ಕಾರ್ಯಕ್ರಮ ಕರ್ನಾಟಕ ಕೊಟ್ಟಿದ್ದೀವಿ. ಮಹಿಳೆಯರಿಗೆ ದೊಡ್ಡ ಶಕ್ತಿ ಬಂದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ. ಅದನ್ನ ಬಿಜೆಪಿ ಗಮನಿಸಲಾಗ್ಬಿಟ್ಟಿದ್ದಾರೆ, ಹೆಲ್ಬಿಟ್ಟಿದ್ದಾರೆ. ಅಕ್ಕಿ ಕೊಟ್ಬಿಟ್ರೆ ಲೋಕಸಭೆ ನಮ್ಗೆ ವೋಟ್ ಹಾಕ್ತಾರ ಇಲ್ವಾ ಅಂತ ನೋಡಿ. ಚುನಾವಣೆಗೆ ನಾವು ಯೋಚನೆ ಮಾಡಬೇಡಿ. ಇವತ್ತು ರಾಜ್ಯದ ಬಡ ಜನರ ಪರವಾಗಿ ನಾವು ಅಕ್ಕಿ ಕೇಳ್ತಾ ಇದ್ದೀವಿ. ಅಲ್ಲೂ ಕೂಡ ರಾಜಕಾರಣ ಮಾಡ್ತೀರಾ ನೀವು. ನಮ್ಮಲ್ಲಿ 25 ಜನ ಬಿಜೆಪಿಗಳಿದ್ದಾರೆ, 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ. ನಿಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ನೀವು ಯಾರು ನಮ್ಮ ರಕ್ಷಣೆ ಬರ್ತಾ ಇಲ್ಲ, ನೀವು ಯಾಕೆ ಇದು ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಇವತ್ತು ಅದಕ್ಕೆ ಜನ ನಿಮ್ಗೆ ಮನೆ ಕೂಡಿಸಿರೋದು. 4 ವರ್ಷ ಅಧಿಕಾರದಲ್ಲಿದ್ರಿ, ಭ್ರಷ್ಟಾಚಾರ ಮಾಡಿದ್ರಿ, ಬೆಲೆ ಏರಿಸಿದ್ರಿ. ಜನ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ. ನಮ್ಮ 5 ಗ್ಯಾರಂಟಿಗಳನ್ನ ತರ್ತೀವಿ. ನೀವು ಏನೇ ವಿರೋಧ ಮಾಡಿ, ಎಷ್ಟೇ ತೊಂದರೆ ಕೊಡ್ಲಿ, ಕರ್ನಾಟಕಕ್ಕೆ ನಾವು ಏನು ವಾಗ್ದಾನ ಮಾಡಿದ್ದೀವಿ, ಏನು ಹೇಳಿದ್ದೀವಿ, ಅದೇ 5 ಕೂಡ ಗ್ಯಾರಂಟಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾ ವಿಶೇಷವಾಗಿ ಇವತ್ತು ಅಕ್ಕಿ ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಕೂಡ ಬರೀತಾ ಇದ್ದೀವಿ. ಈಗಾಗಲೇ ಕೆಪಿಸಿ ಅಧ್ಯಕ್ಷರು, ಪ್ರೈಮ್ ಮಿನಿಸ್ಟರ್ ಒಂದು ಪತ್ರ ಬಂದು ಕೂಡಲೇ ಅಕ್ಕಿನ ಕಳ್ಕೊಡ್ಬೇಕಂತ. ಅಕ್ಕಿಗೂ ಕೂಡ ರಾಜಕಾರಣ ಮಾಡಬಾರ್ದು, ಬಡವರಿಗೆ ತೊಂದರೆ ಕೊಡಬಾರ್ದು ಹಿನ್ನೆಲೆಯಲ್ಲಿ ಇವತ್ತು ಮಳೆ ಇದ್ದು ಕೂಡ ನಾವು ಹೋರಾಟ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಈ ಮಳೆ ನಮ್ಮ ಕಾರ್ಯಕ್ಕೆ ಅಕ್ಕಿ ಬರಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ಕೂಡ ಈ ವಿಚಾರ ಇಂಪಾರ್ಟೆಂಟ್. ಬಡವರ ಅಕ್ಕಿ ಕೊಡೋದು ಬಹಳಷ್ಟು ಮುಖ್ಯ ಅಂತ ಹೇಳಿ ಈ ಮಳೆಯನ್ನು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಹೋರಾಟದ ಪಕ್ಷ, ಕೇವಲ ಅಧಿಕಾರ ಚಕ್ರ ಪಕ್ಷ ಅಲ್ಲ. ನಿರಂತರವಾಗಿ ಬಡವರ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಲೀಂ ಅಹಮದ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಸಭೆಯನ್ನು ಉದ್ದೇಶಿಸಿ, ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ಜನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಗರ್ ಮಾತನಾಡಬೇಕು ಅಂತ ನನಗೆ ಮಾಡ್ತಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಬಡವರಿಗೆ ದ್ರೋಹ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ಬಡವರಿಗೆ ದ್ರೋಹ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ, ಬಡವರಿಗೆ ಕೊಡುವ ಅಕ್ಕಿಯಲ್ಲಿ ತಾರತಮ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಅಕ್ಕಿಯನ್ನು ಕೊಡುವಲ್ಲಿ ತಾರತಮ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ
ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. बोलो भारत माता की, कांग्रेस पार्टी की, मल्लिकार्जुन खड़गे की, सोनिया गांधी की, राहुल गांधी की. ತೆಗಿಬೇಕು. ಸ್ವಲ್ಪ ಶಾಂತಿಯಿಂದ ಇರಿ, ಶಾಂತಿಯಿಂದ ಇರಬೇಕು. ಎಲ್ಲ ನಿಮ್ದೇ ಜಾಸ್ತಿ ಶಬ್ದ ಕೇಳ್ತಾ ಇದೆ. ಬಂಧುಗಳೇ, ನಮ್ಮ ಮಂತ್ರಿಗಳಂತ ಕಾರ್ಯಾಧ್ಯಕ್ಷರಂತ ಏನ್ ಗಲಾಟೆ ರೀ ಹೆಸರು ಇದು ಸ್ವಲ್ಪ ಆಯ್ತು. ನಿನ್ ಕೈ ಹಿಡಿಯಕ ಹಿಡಿಯಿಲ್ಲ ಬಿಡಪ್ಪ ಸುಮ್ಮನೆ. ಇದನ್ನ ಆ ಕಡೆ ತಗೊಂಡು ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಸಲೀಂ ಅಹಮದ್ ಅವರೇ, ನಮ್ಮ ಎಐಸಿಸಿ ಸೆಕ್ರೆಟರಿ ಮಿಸ್ಟರ್ ದತ್ ಅವರೇ, ಅಭಿಷೇಕ್ ದತ್ ಅವರೇ, ಎಲ್ಲ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಕಾರ್ಪೊರೇಟರು, ಮುಂದೆ ಆಗುವಂತ ಕಾರ್ಪೊರೇಟ್ಗಳು, ಎಲ್ಲ ಯುವಕರೇ, ಯುವತಿಯರೇ, ಮಹಿಳಾ ಮುಖಂಡಗಳೇ, ರಾಣಿ ಸತೀಶ್ ಆದಿಯಾಗಿ ಜಲ್ಜಾ ನಾಯಕು, ಇನ್ನೆಲ್ಲ ಪ್ರಮುಖ ನಾಯಕರು, ಇವತ್ತು ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಬಡವರಿಗೋಸ್ಕರ, ಬಡವರ ಹೊಟ್ಟೆಗೋಸ್ಕರ ಏನು ರಾಜಕಾರಣ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ನಾವು ಬೀದಿಗಿಳಿದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಆಹಾರ ಭದ್ರತೆ ಕಾಯ್ದೆಯನ್ನು ತಂದದ್ದು ಸೋನಿಯಾ ಗಾಂಧಿ ಅವರು ಯುಪಿಎ ಅಧ್ಯಕ್ಷರಾಗಿ, ಸೋನಿಯಾ ಗಾಂಧಿ ಅವರು ಯುಪಿಎ ಅಧ್ಯಕ್ಷರಾಗಿ, ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಹಕ್ಕನ್ನ ಇವತ್ತು ನಮಗೆ ತಂದುಕೊಟ್ರು. ಆ ಸಂವಿಧಾನದ ಹಕ್ಕದ ಮುಖಾಂತರ ಇಡೀ ದೇಶದ ಜನರಿಗೆ ನಾವು ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಅಕ್ಕಿಯನ್ನು ಹಂಚ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಅವತ್ತಿನ ಕಾಲದಲ್ಲಿ 20 ರೂಪಾಯಿಗೂ ಹೆಚ್ಚು ಹಣ ಕೊಟ್ಟು ರಾಜ್ಯ ಸರ್ಕಾರ 3, 4, 5 ಆ ರಾಜ್ಯಕ್ಕೆ ತಕ್ಕಂತೆ ಹಣವನ್ನು ಬೆರೆಸಿ ಅಕ್ಕಿಯನ್ನು ಹಂಚ್ತಾ ಇತ್ತು. ಆದರೆ ನಮ್ಮ ರಾಜ್ಯದಲ್ಲಿ ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನದಿಂದ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ನಾವು ಕೊಟ್ಕೊಂಡು ಬಂದು, ಅದಾದ್ಮೇಲೆ ಸಿದ್ದರಾಮಯ್ಯನವರು 7 ಕೆಜಿಗೆ ಏರಿಸಿದ್ರು. ಈಗ ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ಆ ಮಾತನ್ನ ಉಳಿಸ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಬದ್ಧತೆ. 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು, ಇವತ್ತೆಲ್ಲ ನೀವು ಪೇಪರ್ ನೋಡಿದ್ದೀರಿ, 3,30,00,000 ಮಹಿಳೆಯರು ಈಗಾಗಲೇ ಪ್ರಯಾಣವನ್ನ ಕಳೆದ 3-4 ದಿನದಿಂದ ಮಾಡ್ತಾರೆ. ತೀರ್ಥಯಾತ್ರೆ ಮಾಡ್ತಾ ಇದ್ದಾರೆ, ಧರ್ಮ ಯಾತ್ರೆ ಮಾಡ್ತಾ ಇದ್ದಾರೆ, ದೇವರಿಗೋಗಿ
ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮ್ಗೆಲ್ಲ ಈ ದೇವರ ದರ್ಶನ ಮಾಡುವಂತ ಭಾಗ್ಯ ಕೊಟ್ಟಿದೆ ಅಂತೇಳಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಧರ್ಮ ಉಳಿಸ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶುಭ ಆಗಲಿ ಅಂತ ಹಾರೈಸ್ತಾ ಇದ್ದಾರೆ. ಇದು ಅವರು 3 ತಿಂಗಳಿಗೆ ಪಾಸು ಕೂಡ ಪಡ್ಕೊಳ್ತಾರೆ. ಈಗಾಗಲೇ ಲೆಕ್ಕಾಚಾರ ಆಗಿದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅದು ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈಗ ವಿದ್ಯುತ್ ಶಕ್ತಿ ವಿಚಾರ ಅದು ಕೂಡ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಯಾರು ಗಾಬರಿ ಪಡೋದು ಬೇಡ. ಬಹಳ ತರಾತುರಿಯಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಕೇಂದ್ರದಲ್ಲೆಲ್ಲ ನುಗ್ಗಲು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾಳ್ಮೆ ಇರಲಿ. ನಿಮ್ಗೇನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಲೆಕ್ಕಾಚಾರ ಇರಬೇಕು, ಸರ್ಕಾರ ದುಡ್ಡು ಕಟ್ಟಬೇಕು. ಯಾರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅದನ್ನ ಸ್ವಲ್ಪ ತಾಳ್ಮೆಯಿಂದ ಇರಿ. ಹೋಗಿ ಎಲ್ಲೋ ಗಲಾಟೆ ಮಾಡಿ ಸರ್ವರ್ಗಳೆಲ್ಲ ಬಹಳ ಇದಾಗ್ತಾ ಇದೆ. ಇದನ್ನ ಗಮನ ಇಟ್ಕೊಂಡೆ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೇವೆ. ಯಾಕೆಂದ್ರೆ ಬಾಪು ಕೇಂದ್ರ, ಪಂಚಾಯತಿ ಕೇಂದ್ರ ನಿಮ್ಮ ಫೋನಲ್ಲೇ ನೀವೇ ರಿಜಿಸ್ಟರ್ ಮಾಡ್ಕೊಳಕ್ಕೆ, ಆಮೇಲೆ ನಮ್ಮ ಪ್ರಜಾಪ್ರತಿನಿಧಿಗಳು ಹೋಗಿ ಮನೆಗೆ ಹೋಗಿ ಒಂದು ಹೆಣ್ಣು ಮಗಳು ಒಬ್ಬ ಗಂಡು, ಹೆಣ್ಣು ಮಗಳು ಕಂಪಲ್ಸರಿ ಇರಬೇಕು, ಫೋನ್ ಎತ್ಕೊಂಡೋಗಿ ಅವ್ರಿಗೆ ಸಹಾಯ ಮಾಡಂತ ಯೋಜನೆಯನ್ನ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲ ಕಾರ್ಯಕರ್ತರು ಪಕ್ಷ ಭೇದ ಮರಿಬೇಕು. ಈ ಕಾರ್ಯಕ್ರಮ ಎಲ್ಲ ಬಡವರಿಗೆ ಯಾರು ಬೇಕು ಅವ್ರಿಗೆಲ್ಲರೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬೇಡ ಅನ್ನೋರು ಬೇಡ, ಯಾರು ಬೇಕು ಅಂತಾರೆ, ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವ್ರಿಗೆಲ್ಲ ಕೂಡ ನಾವು ಈ ಸಂದರ್ಭದಲ್ಲಿ ಕೊಡಬೇಕು. ಈಗ ರಾಮಲಿಂಗಾರೆಡ್ಡಿ ಅವರು ಬೇಡ, ನನ್ನ ಮೆನ್ಸ್ರು ಬಸ್ಸಲ್ಲಿ ಓಡಾಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರು ಬೇಡ. ಸಲೀಂ ಮೆನ್ಸ್ರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅವ್ರು ಬೇಡ. ಬೇರೆಯವರು ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ರು ನನ್ನ ಹೆಂಡತಿ ಬಸ್ಸಲ್ಲಿ ಓಡಾಡೋದು ಫ್ರೀ ಅಂತ ಹೇಳ್ತಾರೆ. ಸೊ ಬಸ್ಸಲ್ಲಿ ಓಡಾಡೋರಿಗೆ ನಮ್ದು ತಕರಾಲೇನಿಲ್ಲ. ನಾರಾಯಣಸ್ವಾಮಿ ನಿಮ್ಮ ಮನೆಯವ್ರು ಬೇಕಾದ್ರೆ ಓಡಾಡ್ಬೋದು, ರಾಣಿ ಸತೀಶ್ ಬಸ್ಸಲ್ಲಿ ಓಡಾಡ್ಬೋದು, ನಮ್ದೇನು ತಕರಾಲಿ, ಓಡಾಡ್ಲಿ. 2,000 ಬೇಕು ಅಂದವರು ಅರ್ಜಿ ಹಾಕೊಳ್ಳಿ, ನಮ್ಮ ಮನೆಯವ್ರು ಬೇಕು ಅಂದ್ರು ಹಾಕೊಳ್ಳಿ, ನಮ್ದೇ ಮನೆ ನಡೆಸೋಗ್ತಾನೆ. ಅದಕ್ಕೆ ನಾನು ಯಾಕೆ ಬೇಡ ಅಂತ ಹೇಳಿ? 2,000 ಬೇಕು, ಮನೆ ಸಂಸಾರ ನಡೆಸ್ತೀನಿ ಅಂತ ಹಾಕೊಳ್ಳಿ. ಅದು ಅವ್ರು ಬಿಟ್ಟಿದ್ದು. ಅವ್ರ ಸ್ವಾತಂತ್ರ್ಯದ ಹಕ್ಕನ್ನ, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಹಕ್ಕನ್ನ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ರಶ್ ಆಗ್ತದೆ ಅಂತೇಳಿ ಆಪ್ರ ಮಾಡಿ ನಿಮ್ಮ ಫೋನ್ ನಲ್ಲೇ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾರ ಅಕೌಂಟ್ಗೆ ನೇರವಾಗಿ ದುಡ್ಡು ಹೋಗ್ತದೆ. ಈಗಾಗಲೇ ನೀವು ಟಿವಿ ನೋಡಿದ್ದೀರಿ, ಪಾಪ ಹೊಸ ಫೋನ್ ಇದನ್ನ ಖಾತಾ ನಂಬರ್ನ, ಬ್ಯಾಂಕ್ ಖಾತಾ ನಂಬರ್ನ ಆಧಾರ್ ಲಿಂಕ್ಗೆ ಚೇಂಜ್ ಮಾಡ್ತಾ ಇದ್ದಾರೆ, ಲಿಂಕ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಫೋನ್ ನಂಬರ್ ಇದೆ, ನಮ್ಮ ಕಾರ್ಡು ಎಲ್ಲ ಲಿಂಕ್ ಇದೆ, ಕೆಲವರು ಅಕೌಂಟ್ಗಳಿಲ್ಲ, ಅದೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಆಗಸ್ಟ್ ನಲ್ಲೇ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಟೈಮ್ ಕೊಡ್ತೀವಿ. ಸೊ ಅದಕ್ಕೂ ಕೂಡ ನಾವು ತಾಳ್ಮೆಯಿಂದ ಇರಬೇಕು, ಮಾಡಬೇಕು. ಈಗ ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲಿ ಆಪ್ ರೆಡಿ ಆಗ್ತಾ ಇದೆ. ನಾವು ಅದನ್ನ ಎನ್ರೋಲ್ಮೆಂಟ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಡೇಟ್ ಫಿಕ್ಸ್ ಮಾಡ್ತಾರೆ, ಪ್ರಾರಂಭ ಮಾಡ್ತೇವೆ. ನಾನು ನಿಮ್ಗೆ ಹೇಳೋದು, ಪ್ರತಿ ಬೂತ್ಗೂ ಒಬ್ಬ ಹೆಣ್ಣು ಮಗಳು, ವಿದ್ಯಾವಂತ ಹೆಣ್ಣು ಮಗಳು ಒಬ್ಬ ಜೊತೆಗೆ ಸಪೋರ್ಟ್ ಮಾಡಿ. 2 ಹೆಣ್ಮಕ್ಳು ಹೋದ್ರು ಸಂತೋಷ, ಆದ್ರೆ ಒಂದು ಸಪೋರ್ಟಿಗೆ ಹೋಗ್ಲಿ. ಯಾರು ಲಂಚ ಈಸ್ಕೊಳ್ಳೋದನ್ನ ನೋಡ್ಬೇಕು. ನಾವು ಇದನ್ನೆಲ್ಲ ಕಂಪ್ಲೀಟ್ ಒಂದು ಕಾಲ್ ಸೆಂಟರ್ ಮಾಡ್ತೀವಿ. ಯಾರನ್ನು ಲಂಚ ಕೇಳಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕದೆ, ನಮ್ಮ ಕಾರ್ಯಕರ್ತರು ಯಾರು ಬಾಕಿ ಹಾಕಿದ್ರೆ ಅವ್ರ ಮೇಲೂ ಕೇಸ್ ಹಾಕದೆ. ಇದನ್ನ ತಾವು
ಲಂಚ ಮುಕ್ತ ರಾಜ್ಯವನ್ನಾಗಿ ನಾವು ಮಾಡಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಧೋರಣೆ, ಇದು ನಮ್ಮ ವಚನ, ಇದು ಸಂಕಲ್ಪ. ಎಷ್ಟು ಮಟ್ಟಿಗೆ ಮಾಡಕ್ ಸಾಧ್ಯನೋ ಅಷ್ಟು ಮಟ್ಟಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲೇಬೇಕು. ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಸಹಕಾರವನ್ನ ಕೊಡಬೇಕು. ಕಂಪ್ಲೇಂಟ್ ಮಾಡ್ಲಿಕ್ಕೆ ಟೋಲ್ ಅಲ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಇದು ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲ ನಮ್ಮ ಯೋಜನೆಗಳು ಜನರಿಗೆ ತಲುಪಬೇಕು. ಇವತ್ತು ಈ ಅಕ್ಕಿ ಯೋಜನೆ ಇದಾದ್ಮೇಲೆ ಯುವಕರದ್ದು ಬರ್ತದೆ. ಇದಾದ್ಮೇಲೆ 5 ಏನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ. ಈಗ ಕರೆಂಟ್ ಒಂದ್ ಕಡೆ ನಡೀತಾ ಇದೆ, ಬಸ್ ಸರ್ವಾಡ್ತಾ ಇದ್ದಾರೆ, ಹೆಣ್ಮಕ್ಳು ನಡೀತದೆ, ಅನ್ನಭಾಗ್ಯ ಈಗ ಕೊಡ್ತೀವಿ ಅಂತ ಹೇಳಿದ್ದು. ಕೇಂದ್ರ ಸರ್ಕಾರ ನಮ್ಗೆ ಆಗ್ಲೇ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅಕ್ಕಿ ಅಂದ್ರೆ ನಮ್ಗೆ ಪುಕ್ಸಟ್ಟೆ ಅಲ್ಲ, ಅವ್ರ ಹತ್ರ ಅಕ್ಕಿ ಇದೆ, ಅವರು ಶೇಖರಣೆ ಮಾಡಿದ್ದಾರೆ, ಅದನ್ನ ಕೊಡ್ತೀವಿ, ಹಣ ಕಟ್ಟಿಸ್ಕೊಂಡು 34 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಕಟ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ದು ಧೋರಣೆ ಬದಲಾವಣೆ ಆಗ್ಬಿಟ್ಟಿದೆ, ಬೇರೆ ಕಡೆ ಕೊಡ್ತೀವಿ, ನಿಮ್ ಕರ್ನಾಟಕಕ್ಕೆ ಮತ್ತು ಬೇರೆ ರಾಜ್ಯಕ್ಕೆ ಅಂತ ವಾಪಸ್ ವಿಡ್ರಾ ಮಾಡ್ಕೊಂಡಿದ್ದೀವಿ. ಈಗ ಅದನ್ನ ನಾವು ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಸಾಹೇಬರು ಒಂದು ಕಾಳು ಕಡಿಮೆ ಕೊಟ್ಟರು ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಲೀಡರ್ಗಳು ಬಹಳ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರೇ, ಬೊಮ್ಮಾಯಿರವರೇ, ನಾನ್ ಕೇಳೋದು ಒಂದು ಕಾಳು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 15 ಲಕ್ಷ ನಮ್ಮ ಅಕೌಂಟ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಇನ್ನ ಯಾಕೆ ಹಾಕಲಿಲ್ಲ ನೀವು? ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ಅಚ್ಚೇ ದಿನ ಯಾಕಿನ್ನ ತರಲಿಲ್ಲ ನೀವು? ನಮ್ಮ ಯುವಕರಿಗೆ ಯಾಕಿನ್ನ ಉದ್ಯೋಗ ಕೊಡಿಸ್ಲಿಲ್ಲ ನೀವು? ಯಾಕೆ ನಾವು ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾಕೆ ಮಾಡ್ಲಿಲ್ಲ? ಇದು ಮೊದಲು ನೀವು ಉತ್ತರ ಕೊಟ್ಬಿಟ್ಟು ನಿಮ್ಮ ಸರ್ಕಾರದ ವಿರುದ್ಧ ನೀವು ಮೊದಲು ಧರಣಿ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ನಿಮಗೂ ನಾನು ಮಾತಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಏನ್ ಕಟೀಲ್ ಅವರೊಂದು ಭಾಷಣ, ಯಡಿಯೂರಪ್ಪನವ್ರ ಭಾಷಣ ಎಲ್ಲ ಅಶೋಕ ಚಕ್ರವರ್ತಿ ಅಶೋಕ್ ಸಾಹೇಬ್ ಅವ್ರು ಬಂದಿರು, ನಮ್ಮೂರು ಬಂದಿರು, ಸಾಮ್ರಾಟ್ ಅವರು ಭಾಷಣ ಮಾಡ್ಲಿ. ಭಾಷಣ ನೀವು ವಿರೋಧ ಪಾರ್ಟಿಯವರು ನೀವು ಭಾಷಣ ಮಾಡ್ಬಿಡಿ ಅಂತ ನಾನು ಹೇಳುದಿಲ್ಲ, ಟೀಕೆ ಮಾಡ್ಬಿಡಿ ಅಂತ ಹೇಳುದಿಲ್ಲ. ಟೀಕೆ ಮಾಡಿ ನಮ್ಮನ್ನ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಮನ್ನ ತಿದ್ದಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಟೀಕೆ ಮಾಡಬೇಡಿ ಅಂತ ಹೇಳುದಿಲ್ಲ. ನೀವು ಪ್ರತಿಭಟನೆ ಮಾಡ್ತಾ ಇರೋರಿಗೆ ಫಸ್ಟ್ ನಿಮ್ಮ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಚ್ಚೇ ದಿನ ಕೊಡ್ಲಿಲ್ಲ, ಅದಕ್ಕೆ ನಾವು ವಿರೋಧ ಪಾರ್ಟಿಯಲ್ಲಿ ಕೂತಿದ್ದೀವಿ ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ನಡ್ಡಾ ವಿರುದ್ಧ, ನಿಮ್ಮ ಪ್ರಧಾನಮಂತ್ರಿ ವಿರುದ್ಧ ತಾವು ಮಾಡಬೇಕು ಅಂತ ಹೇಳಿ ತಮಗೆ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಕೂತಿರೋದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ. ಹಸು ಮುಕ್ತ ರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಕೂತಿದ್ದೇವೆ. ಸೊ ಇವತ್ತು ಎಲ್ಲರೂ ಕೂಡ ಬಡವರಿಗೆ 10 ಕೆಜಿ ನೀವು ಕೇಂದ್ರ ಸರ್ಕಾರ ಸಹಕಾರ ಕೊಡಲಿಲ್ಲ ಅಂದ್ರೂ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಖರೀದಿ ಮಾಡಿ ಈಗಾಗಲೇ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ. 5 ಕೆಜಿ ಕೊಡಷ್ಟು ಅಕ್ಕಿ ಇವತ್ತು ನಮ್ಮತ್ತಿದೆ, ಇನ್ನು 5 ಕೆಜಿ ಬೇಕು ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ನಮ್ಮ ಪತ್ರ ಬರೀತಾ ಇದ್ದಾರೆ, ನಮ್ಗೊಂದು ಕೆಜಿ ರಾಗಿ ಕೊಡಿ, ನಮ್ಗೆ ಜೋಳ ಕೊಡಿ, ನಮ್ಗೆ ಗೋಧಿ ಕೊಡಿ, ಅಕ್ಕಿ ಬೇಕಾದ್ರೆ ಕಡಿಮೆ ಕೊಡಿ ಅಂತ ಬರೀತಾ ಇದ್ದಾರೆ. ಅದು ನಾವೀಗ ನೋಡ್ತೀವಿ ಪರಿಸ್ಥಿತಿ. ನಮ್ಮ ಶಾಸಕರುಗಳು, ನಮ್ಮ ಜನ, ರೇಷನ್ ಕಾರ್ಡ್ ಹೋದವರೆಲ್ಲ ಕೂಡ ಬರ್ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಮಾಹಿತಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಗೆ ನಮ್ದು 10 ಕೆಜಿ ನಾವು ಆಹಾರ ಧಾನ್ಯ ಅಕ್ಕಿ ಕೊಡೋದು ನಮ್ಮ ಸಂಕಲ್ಪ. ಮಿಕ್ಕಿದ ವಿಚಾರ ನಾವು ಚರ್ಚೆ ಮಾಡ್ತೀವಿ. ಆ ಅಕ್ಕಿ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾತು ನಾವು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬಾರದು ಅಂತೇಳಿ ಜನರು ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಿ ಅಂತ ಇವತ್ತು ನಮ್ಗೆ ಅಕ್ಕಿನ ಕೊಡ್ತಾ ಇಲ್ಲ.
ಆ ಆಕ್ರೋಶ ನಮ್ಮ ಮೇಲಲ್ಲ, ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಇಡೀ ರಾಜ್ಯದ ಜನತೆ ಸಜ್ಜಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ. ಇವತ್ತು ನಿಮ್ಗೆ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ನಿಮ್ಗೆ ಎಷ್ಟು ವೋಟ್ ಕೊಟ್ರು? ನೀವು ಯಾಕೆ ಎಲೆಕ್ಷನ್ ಮಾಡಲಿಲ್ಲ? ಕಾರ್ಪೊರೇಷನ್ ನಾವು ಮಾಡ್ತೇವೆ, ಕಾರ್ಪೊರೇಷನ್ ಎಲೆಕ್ಷನ್ ನಾವು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತೇವೆ. ನಮ್ಮ ಆಹಾರ ಭದ್ರತೆ ಕಾಯ್ದೆ, ನಮ್ಮ ಎಲ್ಲ ಕಾನೂನುಗಳನ್ನು ಏನಿದೆ, ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಡ್ತೇವೆ. ಜನರಿಗೆ ಅಧಿಕಾರವನ್ನ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ನಾವು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ನಾವು ಹೋರಾಟ ಮಾಡ್ತಾ ಇದ್ದೇವೆ, ಬಡವರಿಗೆ ನ್ಯಾಯ ಒದಗಿಸ್ಕೊಡ್ತೇವೆ. ತಾವೆಲ್ಲ ಸೇರಿ ಇವತ್ತು ತಾವೆಲ್ಲ ದೊಡ್ಡ ಮನಸ್ಸಲ್ಲಿ ಮಳೆ ಇದ್ರು ಕೂಡ ಮುಖ್ಯಮಂತ್ರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಇಲ್ಲ, ನೀವು ಬರಬೇಡಿ ಅಂತ. ನೀವು ಬರೋದು ಬೇಡ. ಇದು ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ನಾವುಗಳು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾಮಿನೇಷನ್ ಫೈಲ್ ಮಾಡೋದು ಬರೀದೆ. ಜಗದೀಶ್ ಶೆಟ್ಟರ್ ಅವರು MSc ಕೊಟ್ಟಿದ್ವಿ, ಗೊತ್ತಲ್ಲ? ಜಗದೀಶ್ ಶೆಟ್ಟರ್ ಅವರು MSc ಕೊಟ್ಟಿದ್ವಿ, ಬೋಸರಾಜ್ ಕೊಟ್ಟಿದ್ದೀವಿ. ಇನ್ನೊಬ್ಬ ನಮ್ಮ ಪಾಪ ಅವ್ರಿಗೆ ಬರೀ 1 ವರ್ಷ ಕೊಟ್ಟಿಲ್ಲ MSc. ನಮ್ಮ ಮೀನ್ಗಾರರು ಅವರಿಗೆ ಕೊಟ್ಟಿದ್ದೆ. ಈಗ ಯೂತ್ ಕಾಂಗ್ರೆಸ್ ಟೀಮ್ ನರ್ಪಡ್ ಟೀಮ್ ಕೂಡ ಈಗ ಬಂದಿದೆ ಬಾವುಟ. ಸೊ ಇವತ್ತು ನಾವೆಲ್ಲ ಸೇರಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಹಾಯ ಮಾಡುವಂತ ಕೆಲಸ ಮಾಡ್ತೀವಿ. ಒಂದಕ್ಕೆ ಗಾಬರಿ ಮಾಡಿ ಕೆಲವೆಲ್ಲ ಮಾತು ಕೊಟ್ಟಿದ್ರು ಎಲೆಕ್ಷನ್ ಟೈಮಲ್ಲಿ, ನುಡಿದಂತೆ ನಡೀಬೇಕು ರಾಜಕೀಯವಾಗಿ. ಆ ಕೆಲಸ ಎಲ್ಲ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತು ಆಹಾರ ಬದ್ಧತೆ ಯಾರು ಕೂಡ ಅನ್ನಕ್ಕೋಸ್ಕರ ಊಟಕ್ಕೋಸ್ಕರ ಹಸ್ಕೊಂಡಿರುವ, ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ. ನೀವು ನಾವೆಲ್ಲ ಸೇರಿ ಇದನ್ನ ಮನಮನೆಗೂ ತಿಳಿಸ್ಬೇಕು. ಮನಮನೆ ತಿಳಿಸಿ ಇವತ್ತು ಇಷ್ಟು ಮಳೆ ಇದ್ರು ಕೂಡ ತಾವೆಲ್ಲ ಕಾರ್ಯಕರ್ತರು ನಾಯಕರುಗಳೆಲ್ಲ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ಇತಿಹಾಸ ಪುಟಕ್ಕೆ ರಾಜ್ಯದ ಬಡವರ ಪರವಾಗಿ ಅನ್ನಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದ್ದೀರಿ. ಮುಂದಕ್ಕೆ ಇವತ್ತು ನಾನು ನಮ್ಮ ಶಾಸಕರು ಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ದಿನಾಂಕ ನಿಗದಿ ಮಾಡ್ತೇನೆ. ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನ ನೀವು ಮಾಡಬೇಕಾಗ್ತದೆ, ನೀವು ಹೋರಾಟ ಮಾಡಬೇಕಾಗ್ತದೆ. ಇದು ಬೆಂಗಳೂರಿಂದ ಪ್ರತಿ ಹಳ್ಳಿ ಜನರಿಗೂ ಕೇಂದ್ರ ಸರ್ಕಾರದ ಧೋರಣೆ ಅವರ ಗಮನವನ್ನ ಸೆಳೆಯಬೇಕಾದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನ ನಾವು ನೀವೆಲ್ಲ ಸೇರೋಣ. ಮಳೆ ಇದ್ರು, ಚಳಿ ಇದ್ರು, ಮೆಂದ್ರು, ಬೆಂದ್ರು, ಹೆಣ್ಮಕ್ಳು ಪಾಪ ಎಲ್ಲ ಹೆಣ್ಮಕ್ಳೆಲ್ಲ ರೆಡಿ ಆಗಿ ಬಂದವರೆಲ್ಲ ಮಳೆಲ್ಲ ಸುಸ್ತಾಗ್ಬಿಟ್ಟವ್ರೆ. ಎಲ್ಲ ಹೊಂಟೋಯ್ತು, ಎಲ್ಲ ಬಟ್ಟೆ ಎಲ್ಲ ನೆಂದೋಯ್ತು. ಮೇಕಪ್ ಎಲ್ಲ ಹೋಗ್ಬೇಕು. ಇನ್ನ ಹೆಂಗಸರಿಗಿನ್ನ ಈ ಗಂಡಸಗಳ ಮೇಕಪ್ ಜಾಸ್ತಿ ಆಗ್ಬಿಟ್ಟಾವಿಲ್ಲ. ಇವ್ರದೇ ಮೇಕಪ್ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲ ಇವ್ರದೇ ಕಪ್ಗಳನ್ನೆಲ್ಲ ಹಾಕೊಳ್ಳೋದು, ಡೈಗಿ ಎಲ್ಲ ಹಾಕೊಂಡು ಎಲ್ಲ ಮಾಡ್ಬಿಟ್ಟವ್ರು. ಸಲೀಮು ಹಾಕೊಂಡ್ಬಿಟ್ಟ ಡೈ. ರಾಮಲಿಂಗ ರೆಡ್ಡಿ ಏನಿಲ್ಲ, ಅವರೆಲ್ಲ ಕೆಟ್ಟಾಗಿದ್ದಾರೆ. ಸೊ ಆದ್ರಿಂದ ನಮ್ಗೆ ಚಳಿ ಇಲ್ಲ, ಮಳೆ ಇಲ್ಲ, ಯಾವುದೂ ಇಲ್ಲ. ನಮ್ದೇನಿದೆ ಹೋರಾಟ. ಧಿಕ್ಕಾರ 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 ಧಿಕ್ಕಾರ. ಬಡವರ ಹೊಟ್ಟೆ ಉಳಿತಾರಂತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ 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 ಧಿಕ್ಕಾರ.
ನೀವು ಇನ್ನ ಸ್ವಲ್ಪ ಹೊತ್ತು ಬಿಟ್ಕೊಳ್ಳಿ. ಇವತ್ತಿನ ಏನಿವತ್ತು ಕೇಂದ್ರದ ಬೆಂಗಳೂರು ಕೇಂದ್ರ ದಕ್ಷಿಣ ಮತ್ತು ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಹಲೋ, ನಾನು MLC ನಾಮಿನೇಷನ್ ಹೋಗ್ಬೇಕು. ಕ್ಷಮಿಸಿ. ನೋ ಡಿಲೀಟ್. ಇವತ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಬೆಂಗಳೂರು ಕೇಂದ್ರ ಮತ್ತು ದಕ್ಷಿಣ ಉತ್ತರ ಜಿಲ್ಲಾ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಏರ್ಪಡಿಸತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆಗೆ ಆಗಮನಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಉಪಮುಖ್ಯಮಂತ್ರಿಗಳು Not free. They are paying the delivery. They are unable to supply rice. Now they are doing it. So, the double standard BJP, they are fighting against them. They are protesting against them. Whatever may be the solution, they are going to buy rice from the different states and they are going to honor our commitment. Whatever the 5 guarantees they are given to the people of Karnataka, whichever party they belong, they are going to give them 5 rice and 3 rice and 5 guarantees will be given to them. I am very thankful to all the states who have come forward to give us rice. So we welcome them. Definitely we will seek the support of all the states who are going to give us rice. Let the give us jobs. Let the common man. Let them reduce the petrol and diesel price. Let them reduce the gas price